ಮುಗಿದು ಸೀಸನ್ 3ಗೆ ಬಂದಂತೆ ಕಾಣ್ತಾ ಇದೆ. ಬಿಹಾರ ಚುನಾವಣಾ ಪೂರ್ವ ಸೀಸನ್ 1, ಬಿಹಾರ ಚುನಾವಣೆ ನಂತರದಲ್ಲಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಗಬಹುದು ಅನ್ನೋ ರೀತಿಯ ಅಂದಾಜು ಚರ್ಚೆ ನಡೀತಾ ಇತ್ತು. ಬಿಹಾರ ಚುನಾವಣೆಯಿಂದ ಬೆಳಗಾವಿಯ ಚಳಿಗಾಲದ ಅಧಿವೇಶನದವರೆಗೆ ಸೀಸನ್ 2 ಅಧಿವೇಶನ ಮುಗಿಬೇಕು, ಅದಾದ್ಮೇಲೆ ಏನೋ ಒಂದು ಅಂತಿಮ ನಿರ್ಧಾರ ಆಗುತ್ತೆ ಅನ್ನೋ ರೀತಿಯಲ್ಲಿತ್ತು. ಬೆಳಗಾವಿ ಅಧಿವೇಶನ ಮುಗೀತು, ಸೈಲೆಂಟ್ ಆಗಿ ಇದ್ದ ವಿಚಾರ ಇದೀಗ ಸೀಸನ್ 3 ಮೂಲಕ ಮತ್ತೆ ಪುನರಾರಂಭ ಆಗಿದೆ. ಪ್ಯಾಟ್ರನ್ ಸೇಮ್. ಯಾರೋ ಒಬ್ರು ಕಾಂಗ್ರೆಸ್ ನಾಯಕರೇ ಹೇಳಿಕೆ ನೀಡ್ತಾರೆ, ಅದಕ್ಕೆ ಮತ್ತಿನ್ನೊಬ್ರು ಕಾಂಗ್ರೆಸ್ ನಾಯಕರು ಪ್ರತಿ ಹೇಳಿಕೆ ನೀಡ್ತಾರೆ. ಕಡೆದಾಗಿ ಇದೆಲ್ಲ ಮಾಧ್ಯಮ ಸೃಷ್ಟಿ, ವಿರೋಧ ಪಕ್ಷಗಳ ಸೃಷ್ಟಿ ಅನ್ನೋ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್. ಆದರೆ ನಿಜವಾಗ್ಲೂ ಈ ಅಗ್ರಿಮೆಂಟ್ ಅನ್ನೋದು ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರ ನಡುವೆ ಪವರ್ ಶೇರಿಂಗ್ ವಿಚಾರದಲ್ಲಿ ಆಗಿದೆಯಾ ಇಲ್ವಾ? ಸಿಂಪಲ್ ಪ್ರಶ್ನೆಗೆ ಎಸ್ ಆರ್ ನೋ ಅಲ್ಲಿ ಉತ್ತರ ಕೊಡುವಲ್ಲಿ ಈ ದಿನದವರೆಗೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಮೌನ ವಹಿಸಿದೆ, ಒಂದರ್ಥದಲ್ಲಿ ಸೋತಿದೆ. ಹೀಗಾಗಿ ಪದೇ ಪದೇ ಸೀಸನ್ 1, ಸೀಸನ್ 2, ಸೀಸನ್ 3 ಆದರೂ ಇದೇ ಪ್ರಶ್ನೆ, ಅಧಿಕಾರ ಹಂಚಿಕೆ ಅನ್ನೋದು ಕೇವಲ ಸೃಷ್ಟಿಯ, ಗಾಳಿ ಸುದ್ದಿಯ, ಅಥವಾ ನಿಜವಾಗ್ಲೂ ಆಗತ್ತೆ ಅನ್ನೋದಾದ್ರೆ ಯಾವಾಗ? ಈ ಸೀಸನ್ 3ಗೆ ನಾಂದಿ ಬರೆದವರು ಖುದ್ದು ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು. ಇದಕ್ಕೆ ಕೌಂಟರ್ ಕೊಟ್ಟವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸು ಕಾಣ್ತಾ ಇರುವ ಡಿ ಕೆ ಶಿವಕುಮಾರ್ ಅವರು. ಮೊದಲಿಗೆ ಯತೀಂದ್ರ ಸಿದ್ದರಾಮಯ್ಯ ಏನಂದ್ರು, ಡಿ ಕೆ ಶಿವಕುಮಾರ್ ಅವರು ಏನಂದ್ರು, ಅದಕ್ಕೆ ಈ ಎರಡು ಹೇಳಿಕೆಯನ್ನು ಗಮನಿಸಿ ಚರ್ಚೆ ಪ್ರಾರಂಭ ಮಾಡೋಣ. ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನು ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ಹೇಳಿದ್ದಾರೆ. ಈ ಗೊಂದಲಗಳಿಗೆ ಆದಷ್ಟು ಬೇಗ ತೆರೆ ಎಳಿಬೇಕು ಅಂತ ಹೇಳಿ. ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. ಏನು ಗೊಂದಲ ಇದೆ ಅಂತ ಸರ್ನೇ ಕೇಳಬೇಕು. ಅಲ್ಲ, ಅಲ್ಲಿಗೆ 5 ವರ್ಷ ಅನ್ನುವಂಥದ್ರ ಬಗ್ಗೆ ಅನುಮಾನಗಳು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ, ನಾವು ಇವಾಗ ಸದ್ಯಕ್ಕೆ ಯಾವುದೇ ಅದು ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೇನೆ. ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನು ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ಅವ್ರು ಹೇಳಿದ್ಮೇಲೆ, ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವ್ರು ಎತ್ತಿಂದ್ರೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋ ನಡೆದಿದೆ. ಈಗ ಬಸವರಾಜ್ ಅವರು ಸಿದ್ಧಗಂಗಾ ಶಾಸಕರು ಅಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ಏನು ಒಪ್ಪಂದ ಆಗಿತ್ತು ಅದನ್ನ ಹೇಳ್ಬಿಡ್ಲಿ ಅಂತ ಅಂದ್ರೆ, ನೀವು ಸಿಎಂ ಇಲ್ಲ ಡಿ.ಸಿ.ಎಂ ಇಬ್ಬರಲ್ಲಿ ಒಬ್ರು ಹೇಳ್ಬಿಡ್ಲಿ ಅಂತ. ಬಸವರಾಜ್ಗೂ ರಿಯಾಕ್ಟ್ ಮಾಡೋಕೆ ಇಷ್ಟ ಇಲ್ಲ, ನನಗೆ ಎತ್ತಿದ್ರಾಗಿ ರಿಯಾಕ್ಟ್ ಮಾಡೋಕೆ ಇಷ್ಟ ಇಲ್ಲ. ಏನು ರಿಯಾಕ್ಟ್ ಮಾಡಿದ್ರು ನಮ್ಮ ಡೆಲ್ಲಿ ರಿಯಾಕ್ಟ್ ಮಾಡಬೇಕು. ಅವ್ರು ಹೇಳಿದ್ಮೇಲೆ, ಅವ್ರ ಹೈಕಮಾಂಡ್ ಹೇಳಿದ್ಮೇಲೆ ಅವ್ರು ಎತ್ತಿಂದ್ರೇ ಈಗ ಹೈಕಮಾಂಡ್ ಅಂತ ನಾವು ಸ್ವೀಕಾರ ಮಾಡೋ ನಡೆದಿದೆ. ಈಗ ಬಸವರಾಜ್ ಅವರು ಸಿದ್ಧಗಂಗಾ ಶಾಸಕರು ಅಲ್ಲಿ ಅವ್ರು ಹೇಳ್ತಾ ಇರುವಂತದ್ದು ಏನು ಒಪ್ಪಂದ ಆಗಿತ್ತು ಅದನ್ನ ಹೇಳ್ಬಿಡ್ಲಿ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಉತ್ಕರ್ಷ್ ಅವರಿದ್ದಾರೆ, ಅಹಿಂದ ಮುಖಂಡರಾದ ಲೋಹಿತ್ ಅವರಿದ್ದಾರೆ, ಜೆಡಿಎಸ್ ವಕ್ತಾರರಾದ ರಾಜುಗೌಡರು, ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ಶಂಕರ್ ಶೆಟ್ಟಿ ಸರ್ ಇದ್ದಾರೆ, ಒಕ್ಕಲಿಗ ಮುಖಂಡರಾದ ನಂಜೇಗೌಡ ನಂಜುಂಡ ಅವರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಉತ್ಕರ್ಷ್ ಅವರೇ, 2 ಕಾಂಟ್ರಡಿಕ್ಟರಿ ಹೇಳಿಕೆಗಳನ್ನು ನಾವು ಗಮನಿಸ್ತಾ ಇದ್ವಿ. ಒಂದ್ ಕಡೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು 5 ವರ್ಷ ನಮ್ಮಪ್ಪನೇ ಸಿಎಂ ಅಂತ ಹೇಳ್ತಾ ಇರೋದು ಹೈಕಮಾಂಡ್ ಅವರೇ ಹೇಳಿಬಿಟ್ಟಿದ್ದಾರೆ ಅಂತ ಹೇಳಿ, ಇದಕ್ಕೆ ಕಾಂಟ್ರಾಸ್ಟ್ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ, ಯತೀಂದ್ರ ಸಿದ್ದರಾಮಯ್ಯನವರೇ ನಮ್ಮ ಹೈಕಮಾಂಡ್, ಅವ್ರು ಹೇಳಿದ್ಮೇಲೆ ಮುಗೀತು. ರಾಜ್ಯದ ಜನರು ಹಾಗೆ ವಿರೋಧ ಪಕ್ಷವಾದ ತಾವು ಯಾವುದನ್ನು ನಂಬಬೇಕು, ಯಾವುದ್ರಲ್ಲಿ ಹೆಚ್ಚು ಸತ್ಯ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ? ಮೇಡಮ್ ನೋಡಿ, ಕರ್ನಾಟಕದ ಕಾಂಗ್ರೆಸ್ ಕುರ್ಚಿ ಕಾದಾಟದಲ್ಲಿ ಕರ್ನಾಟಕದ ಜನ ಬಡವಾಗ್ತಾ ಇದ್ದಾರೆ. ನಿಜವಾಗ್ಲೂ ಇವ್ರು ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳಿಂದ ಸಮಾಜಕ್ಕಾಗ್ಲಿ ಜನಕ್ಕಾದ್ರೂ ಏನಾದರೂ ಉಪಯೋಗ ಇದೆಯಾ? ಇವತ್ತು ಇವರೇ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ಕೊಂಡು ಇವರೇ ಕುರ್ಚಿ ಕಾದಾಟದಲ್ಲಿ ಇವರೇ ನಿರತರಾಗಿರ್ತಕ್ಕಂಥದ್ದು. ಮತ್ತೆ ಡೈವರ್ಷನ್ ಪಾಲಿಟಿಕ್ಸ್ ಮಾಡೋದ್ರಲ್ಲಿ ಕಾಂಗ್ರೆಸ್ನವ್ರು ಎತ್ತಿದ ಕೈ. ಯಾವಾಗೆಲ್ಲ ಭ್ರಷ್ಟಾಚಾರದ ಕಮಿಷನ್ ಆರೋಪ ಬರುತ್ತೆ, ಯಾವಾಗೆಲ್ಲ ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ, ಯಾವಾಗೆಲ್ಲ ಮಹಿಳೆಯರ ರಕ್ಷಣೆ ವಿಚಾರ ಬರುತ್ತೆ ಮತ್ತು ಡೆವಲಪ್ಮೆಂಟ್ ಇಶ್ಯೂಸ್ ಬಂದಾಗ ಬಹಳ ಉತ್ಕೃಷ್ಟವಾಗಿ ಕಾಂಗ್ರೆಸ್ನ ನಾಯಕರು ಡೈವರ್ಷನ್ ಪಾಲಿಟಿಕ್ಸ್ ಅನ್ನ ಮಾಡ್ತಾರೆ. ಏನ್ ಡೈವರ್ಷನ್? ಮುಖ್ಯಮಂತ್ರಿ ಕಾದಾಟ. ಏನೇ ವಿಚಾರ ತಗೊಂಡ್ರು ಕೂಡ ಕೊನೆಗೆ ಬಂದು ಅಲ್ಲೇ ನಿಂತ್ಕೊಳ್ತಕ್ಕಂಥದ್ದು. ಮತ್ತೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಹೋಗ್ಲಿ ಕ್ಲಾರಿಟಿ ಇದೆ ಇವರಿಗೆ ಯಾರು ಮುಖ್ಯಮಂತ್ರಿ ಆಗಿರ್ಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಕಾನೂನು ಸುವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಕುಸ್ತು ಪಾತಾಳಕ್ಕೆ ಹೋಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು, ಮತ್ತೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಂದರೂ ಕೂಡ ಯಾವ ಬದಲಾವಣೆ ರಾಜ್ಯದ ವ್ಯವಸ್ಥೆಯಲ್ಲಿ ಆಗೋದಿಲ್ಲ.
ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೆದ್ದವ್ರಿಗೆ ಹೆಗ್ಣ ಮುದ್ದ ರೀತಿ ಅವ್ರು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಇಲ್ಲಿ ನೋಡಿದ್ರೆ ಬಸವರಾಜ ಶಿವಗಂಗಾ ಅವರು ಸಂಕಲ್ಪ ಮಾಡಿದೀನಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ. ನಿಜವಾಗ್ಲೂ ನಾಚಿಕೆ ಆಗುತ್ತೆ ನಮ್ಗೆ. ಪ್ರತಿನಿಧಿಗಳಾಗಿ ಕರ್ನಾಟಕದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು, ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಕಾಂಗ್ರೆಸ್ ಮುಖಂಡ ಧಮಕಿ ಹಾಕಿರ್ತಕ್ಕಂಥದ್ದು, ಇಷ್ಟು ಸಮಸ್ಯೆಗಳಿದ್ರು ಈ ಸಿದ್ದರಾಮಯ್ಯನವರು ವೆರಿ ಕ್ಲಿಯರ್ಲಿ ಹೇಳಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ವಿಚಾರ ಇಸ್ ಅ ಸೆಟಲ್ಡ್ ಇಶ್ಯೂ, ಇದ್ರಲ್ಲಿ ಡಿಸ್ಪ್ಯೂಟೇ ಇಲ್ಲ. ಡಿಸ್ಪ್ಯೂಟ್ ಕಾಣ್ತಾ ಇರೋದು ವಿರೋಧ ಪಕ್ಷಗಳಿಗೆ. ಅದನ್ನ ಕಟ್ಕೊಂಡು ನಮ್ಗೆ ಏನು ಆಗ್ಬೇಕಾಗಿಲ್ಲ, ವಿ ಆರ್ ಲೀಸ್ಟ್ ಬಾದರ್ಡ್. ಅದನ್ನ ಹೇಳಕ್ ಕಾಂಗ್ರೆಸ್ ಅವ್ರು ಬರಬೇಕು. ನಮಗ್ ಬೇಕಾಗಿರ್ತಕ್ಕಂಥದ್ದು ಕಿತ್ತು ತಿನ್ನುವಷ್ಟು ಸಮಸ್ಯೆಗಳು ಇವತ್ತು ಕರ್ನಾಟಕದಲ್ಲಿ ಇದ್ರು ಕೂಡ ಅದನ್ನ ಚರ್ಚೆ ಮಾಡ್ರಪ್ಪ ಅಂತಂದ್ರೆ ಇಲ್ಲಿ ಇವ್ರು ಒಂದ್ ಕಡೆ ನಾನು ಮುಖ್ಯಮಂತ್ರಿ ಅಂತ, ಅಲ್ಲಿ ಒಂದ್ ಕಡೆ ಅವ್ರು ಮುಖ್ಯಮಂತ್ರಿ ಅಂತ. ಮತ್ತೆ ಬಹಳ ಕೊನೆಯದಾಗಿ ಏನು ಅಂತಂದ್ರೆ ಸಿದ್ದರಾಮಯ್ಯನವ್ರು ಬಹಳ ಚಾಣಾಕ್ಷ ರಾಜಕಾರಣಿಗಳು. ಯಾವಾಗೆಲ್ಲ ಕುರ್ಚಿಗೆ ಸಮಸ್ಯೆ ಬರುತ್ತೆ ಅವಾಗ ಅಹಿಂದ ಎನ್ನುವಂತ ಟ್ರಂಪ್ ಕಾರ್ಡ್ ತರ್ತಾರೆ. ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ, ಅದೇ ವಾಲ್ಮೀಕಿ ಸಮುದಾಯದ ಹಣವನ್ನು ಉಪಯೋಗಿಸ್ಕೊಂಡು ಲೂಟಿ ಹೊಡೆದ್ರು, ಅದೇ ಬೋವಿ ಸಮಾಜದ ಹಣವನ್ನು ಲೂಟಿ ಮಾಡಿದ್ರು, ಅದೇ ಶೋಷಿತ ಅದೇ ದಮನಿತ ಸಮುದಾಯಗಳ SCP TSP ಹಣವನ್ನ ದುರುಪಯೋಗ ಪಡಿಸ್ಕೊಂಡು ಇವತ್ತು ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥದ್ದು ಆ ಶಾಪ ಖಂಡಿತವಾಗ್ಲೂ ಸರ್ಕಾರಕ್ಕೆ ತಟ್ಟುತ್ತೆ. ಶಂಕರ್ ಶೆಟ್ಟಿ ಸರ್, ಈಗ ಯತೀಂದ್ರ ಸಿದ್ದರಾಮಯ್ಯನವರು 2ನೇ ಬಾರಿ ಸೇಮ್ ಸ್ಟೇಟ್ಮೆಂಟು ಕಳೆದ ಫ್ಯೂ ಡೇಸ್ ಅಲ್ಲಿ ಹೇಳಿರೋದು. ಒಂದು ಬೆಳಗಾವಿ ಅಧಿವೇಶನ ಪ್ರಾರಂಭದಿಂದಲೇ ಸೇಮ್ ಹಿಂಗೆ ಹೇಳಿದ್ರು, ಈಗ ಮತ್ತದೆ. ಇದು ಯತೀಂದ್ರ ಸಿದ್ದರಾಮಯ್ಯನವರು ಅವರಾಗೆ ಹೇಳ್ತಿದ್ದಾರಾ ಅಥವಾ ಅವ್ರ ಹತ್ರ ಯಾರಾದರೂ ಹೇಳಿಸ್ತಿದ್ದಾರಾ? ಒಂದ್ಸಲ ಲಾಸ್ಟ್ ಟೈಮ್ ಅವರು ಹೇಳುವಾಗ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ರೆ ನನ್ನ ಮಗನಿಗೆ ಬುದ್ಧಿ ಹೇಳ್ತೇನೆ, ಇದ್ರ ವಿಷಯ ಮಾತಾಡಬಾರ್ದು ಅಂತ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. ಆಗ ಬುದ್ಧಿ ಹೇಳಿದ್ದೆ ಅಂತ ಅದರ ನಂತರ ಅವರು ಹೇಳಿದ್ದಾರೆ ಇಲ್ಲೋ ಗೊತ್ತಿಲ್ಲ. ಈ ಸಲ ಅವ್ರ ರಿಯಾಕ್ಷನ್ CM ಇದ್ದು ಅವ್ರು ಹೇಳಿದ ಏನು ರಿಯಾಕ್ಟೇ ಮಾಡಲಿಲ್ಲ, ಮೌನವಾಗಿ ಹೋಗ್ಬಿಟ್ರು. ನೀವು TV ಚಾನೆಲ್ ಮಾಧ್ಯಮದವ್ರು ಕೇಳುವಾಗ ಯಾವ ರಿಯಾಕ್ಟೇ ಮಾಡಲಿಲ್ಲ. ಸೊ ಆಲ್ಮೋಸ್ಟ್ ಇವರು ಸ್ವಲ್ಪ ಗ್ರೀನ್ ಸಿಗ್ನಲ್ ಅಂತ ಹೇಳುವಾಗ ಕ್ಲಿಯರ್ ಸಿಗ್ನಲ್ ಅಂತ ಹೇಳಿದ್ದಾರೆ. ಅದು ಕ್ಲಿಯರ್ ಗ್ರೀನ್ ಸಿಗ್ನಲ್ ಆದರೂ ಒಂದು ಸ್ವಲ್ಪ ಕ್ಲಿಯರ್ ಸಿಗ್ನಲ್ ಆಗಿ ಉಂಟು ಅವ್ರು ಮಾತಾಡೋ ರೀತಿ ನೋಡ್ರಿ. ಮತ್ತು ಒಂದು ಸ್ಟೇಜಿಗೆ ಬಂದು ನಿಂತಿದೆ. ಆ್ಯಕ್ಚುಲಿ ಬಹುಶಃ ಹೈಕಮಾಂಡ್ ಅವರು ಡಿಸಿಷನ್ ತಗೊಂಡಿರ್ಬೋದು, ಅದು ಪಬ್ಲಿಕ್ಲಿ ಅವರು ಹೇಳುವಾಗ ತಯಾರಿಲ್ಲ. ಯಾಕಂದರೆ ಮತ್ತೊಂದು ಅದನ್ನು CM ವೇಟಿಂಗ್ ಇರುವಂಥ D.K. ಶಿವಕುಮಾರ್ ಮನಸ್ಸು ಬೇಜಾರಾಗಬಾರ್ದು. ಅವರು ಪಾರ್ಟಿಗೆ ಕಷ್ಟಪಟ್ಟಿದ್ದಾರೆ, ಪಾರ್ಟಿ ಅಧಿಕಾರ ಬರಲಿಕ್ಕೆ ಅವರು ತ್ಯಾಗ ಮಾಡಿದ್ದಾರೆ. ಹಾಗಾಗಿ ಅವರ ಮನಸ್ಸನ್ನು ವಹಿಸಬಾರ್ದಂಥ ಒಂದು ಉದ್ದೇಶದಿಂದ ಅದನ್ನು ಅಫಿಷಿಯಲಿ ಡಿಕ್ಲೇರ್ ಮಾಡಿದಾಗಿಲ್ಲ. ಅವ್ರು ಇವರ ಮಾತು. ಸೆಕೆಂಡ್ ಖರ್ಗೆ ಅವರು ಹೇಳಿದ್ರು, ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ರು ಏನು ಗೊತ್ತಾ, ಸಂದರ್ಭ ಬಂದಾಗ ಹೈಕಮಾಂಡ್ ಇದ್ರ ಬಗ್ಗೆ ಡಿಸಿಷನ್ ತಗೊಳ್ತಾರೆ ಅಂತ ಹೇಳ್ತಾರೆ. ಸೊ ಇದುವರೆಗೆ ಸಂದರ್ಭ ಇಲ್ಲ ಅಂತ ಆಯ್ತು. ಅಂದರೆ ಇದುವರೆಗೆ ಚೇಂಜ್ ಆಫ್ ಲೀಡರ್ಶಿಪ್ ಇಲ್ಲ. ಮೇಡಮ್ ಒಂದು ವಿಷಯ ಹೇಳ್ತೇನೆ, ಲೀಡರ್ಶಿಪ್ ಯಾಕೆ ಚೇಂಜ್ ಮಾಡಬೇಕು? ಅವ್ರಿಗೆ ಏನಾದರೂ ಕಳಂಕ ಉಂಟಾ ಅಥವಾ ಆ್ಯಸ್ ಆನ್ ಡೇಟ್ ಅವ್ರು ನಿಜವಾಗಿ ಅವ್ರ ಲೀಡರ್ಶಿಪ್ ಚೇಂಜ್ ಮಾಡಬೇಕಾದ್ರೆ ಒಂದೇ ಒಂದು ಕಾರಣ ಇತ್ತು, ಮೂಢ ಹಗರಣದಲ್ಲಿ ಕೋರ್ಟು ಅಥವಾ ಏನಾದರೂ ರಿಪೋರ್ಟು ಅದಿದ್ದೆಲ್ಲ ಅವರು ಎಗೇನ್ಸ್ಟಾಗಿ ಹೋಗಿದ್ರೆ ಆಗ ಅವರು ಅವರಾಗಿ ಎದ್ಕೊಳ್ತಿದ್ರು. ಇಲ್ಲ ಹೈಕಮಾಂಡ್ ನೋಡಪ್ಪ ಮೂಢ ಹಗರಣ ಕಪ್ಪು ಚುಕ್ಕೆ ಬಂದು ನೀನು ಇಳಿ ಅಂತ. ಈಗ ಯಾವುದೇ ಒಂದು ಅಂತ ಒಂದು ಕಳಂಕ ಇಲ್ಲದ್ರು ನೀನು ಇಳಿ ಅಂತ ಹೇಳಿದರೆ ಜನ ಕೇಳ್ತಾರ? ಅವ್ರ ಪಾರ್ಟಿ ಒಳಗೆ ಏನು ಡಿಸಿಷನ್ ಜನ ಸೆಲೆಕ್ಟ್ ಮಾಡಿದ ಜನಗಳ ಅಥವಾ ಶಾಸಕರು ಕೇಳ್ತಾರೆ ಆ್ಯಕ್ಚುಲಿ. ಮತ್ತು ಅವ್ರು ಇತ್ತೀಚಿನ ದಿನಗಳಲ್ಲಿ ಉಂಟು ಗೊತ್ತಾ, ಒಂದು ಅವರ ಮನಸ್ಸಿಗೆ ವಿರೋಧವಾಗಿ ಕೆಲವು ಡಿಸಿಷನ್ಗಳು ತಗೊಂಡು ಬಿಟ್ಟಿದ್ದಾರೆ. ಹೈಕಮಾಂಡಿಗೆ ಒಂದು ಇದಾಗಿ ಆ್ಯಸ್ ಎನ್ ಒಬೀಡಿಯನ್ಸ್ ಸೋಲ್ಜರ್ ಆಫ್ ದಿ ಒಬೀಡಿಯನ್ಸ್ ಸರ್ವೆಂಟ್ ಆಫ್ ದಿ ಹೈಕಮಾಂಡ್. ಅದಕ್ಕೂ 4-5 ವರ್ಣನೆ ಕೊಡ್ತೇನೆ ನೋಡಿ ನೀವು. ಒಂದು, ನಿಮಗೆ ಅವರಿಗೆ ರಾಜ್ಯವನ್ನು ತೆಗೀರಿ ಅಂತ ಹೇಳಿದ್ರು, ಸ್ಯಾಕಿಮ್ ಅಂತೇಳಿ ರಾಜ್ಯವನ್ನು ಸಾಕು. ಮತ್ತು ಜಾತಿ ಗಣತಿ ಅವ್ರಿಗೆ ಒಂದು ಭಾರಿ ಒಂದು ಆಸೆ ಇತ್ತು, ಕಾಂತರ ಜಾತಿ ಗಣತಿ ನನ್ನ ಪೀರಿಯಡಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅನುಷ್ಠಾನ. ಸೊ ಆದರೂ ಹೈಕಮಾಂಡ್ ಇಲ್ಲಪ್ಪ ಅದನ್ನು ಮೂಲೆ ಬಿಸಾಡಿ ಹೊಸ ಜಾತಿ ಗಣತಿ ಮಾಡಿ ಅಂತೇಳಿ ಅದಕ್ಕೂ ಒಪ್ಪಿಕೊಂಡ್ರು. ಈಗ ಮನ್ರೇಗಾ ಅವ್ರಿಗೆ ಮನಸ್ಸಿಗೆ ವಿರೋಧವಾಗಿಯೇ ಅದಕ್ಕೆ ಪರವಾಗಿ ಏನು ಗೊತ್ತಾ, ಮನ್ರೇಗಾದ ಬಗ್ಗೆ ನೀವು ಸ್ಪೆಷಲ್ ಅಸೆಂಬ್ಲಿ ಕರೀರಿ, ಅದರ ಡಿಸಿಷನ್ ತಗೊಂಡು ಇದಕ್ಕೆ ಕೇಂದ್ರಕ್ಕೆ ಸರಿ ಕಳಿಸ್ಕೊಡು, ಅದನ್ನು ಮಾಡಿಬಿಟ್ರು. ಯಾವುದಕ್ಕೆ ಇದು ಮತ್ತೆ ಕೋಗಿಲೆ ಅಂತ ಡಿಸಿಷನ್ ಉಂಟಲ್ಲ, ಅದು ಖಂಡಿತ ಸಿದ್ದರಾಮಯ್ಯ ಅಂತ ಒಂದು ಗಣತವ್ಯತ್ತ ಅಂತ ಒಂದು ಪೊಲಿಟಿಷಿಯನ್ಗೆ ಖಂಡಿತ ಆ ಡಿಸಿಷನ್ ತಗೊಳ್ತಿರಲಿಲ್ಲ. ವೇಣುಗೋಪಾಲ್ ಫೋನ್ ಮಾಡಿದ್ರು ಅಂತ ಮಾಡಿಬಿಟ್ರು. ಸೊ ಈಗ ನಾವು ಆಸ್ ಎನ್ ಒಬೀಡಿಯನ್ಸ್ ಸರ್ವೆಂಟ್ ಆಗಿ ಒಬೀಡಿಯನ್ಸ್ ಸೋಲ್ಜರ್ ಆಗಿ ಹೈಕಮಾಂಡ್ ಹೇಳಿದಾಗ ಅವ್ರು ಕೇಳ್ತಾ ಇದ್ದಾರೆ. DK is very much obedient, but he is ಆಗಲ್ಲ ಅಗೇನ್ಸ್ಟ್ ದಿ ಪ್ರಿನ್ಸಿಪಲ್ ಹೋಗೋ ಜನ ಸೋಫಾ ನಾವು ಇನ್ ಹಿಸ್ಟ್ರಿ ಆಫ್ ಇದರಲ್ಲಿ ಹೇಳೋದಾದ್ರೆ ಸಿದ್ದರಾಮಯ್ಯ. ಸೊ ಅವರು ಗೆದ್ದುಂಟಲ್ಲ, ಇದೆಲ್ಲ ನೋಡ್ತಾ ಇರುವಾಗ ನಿಮಗೆ ಅವರನ್ನು ತೆಗೆಯುವುದು ಸುಲಭ ಕೆಲಸ ಅಲ್ಲ. ಹೈಕಮಾಂಡ್ ಕೂಡ ಯಾಕೆ ಇದಕ್ಕಿಂತ ಬೆಟರ್ ಲೀಡರ್ ಇದ್ದಾರೆ ಪಾರ್ಟಿಯಲ್ಲಿ? ಖಂಡಿತವಾಗಿಲ್ಲ. ನಾನು ಆಸ್ ಅನ್ ಇಂಡಿಪೆಂಡೆಂಟ್ ಪೊಲಿಟಿಷಿಯನ್ ಇದ್ದೇನೆ. ಆಸ್ ಆನ್ ಟುಡೇ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯಕ್ಕಿಂತ ಬೆಟರ್ ಲೀಡರ್ ಇಲ್ಲ ಆಕ್ಚುಲಿ ಆಸ್ ಆನ್ ಡೇಟ್. ಅಲ್ಲ ನಿಮಗೋಸ್ಕರ ನಂಜುಂಡ ಸರ್ ಬಿಜೆಪಿ ಅವರು ಕೂಡ ಸ್ಪೆಷಲ್ ಆಗಿ ಟ್ವೀಟ್ ಮಾಡಿದ್ದಾರೆ. ನಂಜುಂಡ ಸರ್ ನಿಮಗೋಸ್ಕರನೇ ಯೂನಿವರ್ಸಲ್ ಅಂತ ಅಲ್ಲ. ಸಿದ್ದರಾಮಯ್ಯ is not allowed to contribute to the Congress party. Please mind it. ಕೇಳಿಸ್ಕೊಂಬಿಡಿ, ನಿಮಗೋಸ್ಕರನೇ ಬಿಜೆಪಿ ಅವರು ಸ್ಪೆಷಲ್ ಆಗಿ ಟ್ವೀಟ್ ಕೂಡ ಮಾಡಿದ್ದಾರೆ. ಕಂಪ್ಲೀಟ್ ಮಾಡ್ಲಿ ಆಸ್ ಆನ್ ಡೇಟ್ ಅಲ್ಲಿ ಉಂಟಲ್ಲ ಹಾಗೆ. ಮತ್ತೇನು ಗೊತ್ತಾ,
ಅವರು ಇನ್ನೊಂದು ಈಗ 2.5 ವರ್ಷ ಅಂತಾರೆ. ಅವಾಗ 2.5 ವರ್ಷ ಅದು ಅಗ್ರಿಮೆಂಟ್ ಆಗಿದ್ದರೆ 2 ವರ್ಷದಲ್ಲಿ ಬಿಟ್ಟು ಹೋಗೋ ಚಾನ್ಸ್ ಇದೆ. 2 ವರ್ಷವನ್ನು ಯಾವಾಗ ದಾಟ್ಕೊಂಡು ಹೋದ್ರು, ಇನ್ನಂತೂ ಸ್ಪಷ್ಟವಾಗಿ ಈಗ ಬಜೆಟ್ ಅಂತೂ ಮಂಡಿಸ್ತಾ ಇದ್ದಾರೆ ಅವರು. ಇಲ್ಲ ಇನ್ನು ನೆಕ್ಸ್ಟ್ 5 ಸ್ಟೇಟ್ ಇದು ಎಲೆಕ್ಷನ್ ಬರ್ತಾ ಉಂಟು, ಅಲ್ಲಿ ತನಕ ಬದಲಾವಣೆ ಇಲ್ಲ. ಅಷ್ಟೊತ್ತಿಗೆ 3 ವರ್ಷ ಕಂಪ್ಲೀಟ್ ಆಗ್ತದೆ. ಇನ್ನು 2 ವರ್ಷ ಉಳಿಬೇಕು. ಇನ್ನು ಆದ 3 ವರ್ಷ ಅಲ್ಲೊಂದು ಚಾನ್ಸ್ ಉಂಟು. 3 ವರ್ಷ ಆದಮೇಲೆ 5 ಸ್ಟೇಟ್ ಎಲೆಕ್ಷನ್ ಆಗುವಾಗೆ ಬಹುಶಃ ಔಟ್ಕಮಾಂಡ್ ನಿರ್ಧಾರ ಆಗಿದ್ರೆ ಒಪ್ಪಂದವನ್ನು ಹಿಂಗೆ ಅಲ್ವಾ ಸರ್ ಬಿಹಾರ ಎಲೆಕ್ಷನ್ ಅನ್ಕೊಂಡು ಬಿಹಾರ ಎಲೆಕ್ಷನ್ ಮುಗ್ದೋಯ್ತು. ಐದು ವರ್ಷ ಅಂತ ಹೇಳಿಬಿಟ್ರು, ಅರ್ಥ ಆಯ್ತಲ್ಲ. ಪಾಪ ಇವರು ಡಿ ಕೆ ಶಿವಕುಮಾರ್ ಹೇಳಿದ್ರೆ ಅವರು ಒಳ್ಳೆ ರೀತಿಯಲ್ಲಿ ಹೇಳಿದ್ದಾರೆ ರೆಸ್ಪಾನ್ಸ್. ಹೌದಪ್ಪ ಅವರೇ ಹೈಕಮಾಂಡ್ ನಮ್ದು ಅಂತ ಹೇಳಿಬಿಟ್ರು, ಹೌದಲ್ವಾ? ಹಾಗೆ ಮತ್ತೆ ಹೈಕಮಾಂಡ್ ಇದ್ರ ಬಗ್ಗೆ ನೋಡ್ಕೊಳ್ತೇನೆ. ಈಗ ನಾನು ಹೇಳುದು, ಎಲ್ಲರೂ ಕೆಲವೊಮ್ಮೆ ಶಿವಗಂಗರ ಮೇಲೆ, ಇಕ್ಬಾಲ್ ಹುಸೇನ್ ಮೇಲೆ ಎಲ್ಲ ನೋಟಿಸ್ ಕೊಟ್ರಲ್ಲ, ಯಾಕಂದ್ರೆ ಮೇಲೆ ನೋಟಿಸ್ ಕೊಡ್ಬೇಕು. ಹಾಗಿದ್ರೆ ಯಾಕೆ ಕೊಡಬಾರ್ದು? ಪಾರ್ಟಿಗೆ ವಿರೋಧ ಆಗಿದ್ರೆ ಹೈಕಮಾಂಡ್ ವಿರೋಧ ಆದ್ರೆ ಕೊಡ್ತಾರಾ ಇಲ್ವಾ? ನಂಜುಂಡ ಅವರೇ, ಬಿಜೆಪಿ ಅವರು ಟ್ವೀಟ್ ಮಾಡಿದ್ದಾರೆ ಕಳೆದ 1 ಗಂಟೆ ಹಿಂದೆ. ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಅವರ ಪ್ರಕಾರ ಡಿ ಕೆ ಶಿವಕುಮಾರ್ ಅವರ ಪಾಲಿನ ಸಿಎಂ ಕುರ್ಚಿ ಹಗಲು ಗನಸು, ಒಕ್ಕಲಿಗರ ಕನಸು ಹಗಲು ಗನಸು, ಪೆನ್ನು ಪೇಪರ್ ಕೊಟ್ಟಿದ್ದು ಹಗಲು ಗನಸು. ಅಲ್ಲಿಗೆ ಯತೀಂದ್ರ ಸಿದ್ದರಾಮಯ್ಯನವರ ಮಾತೇ ಸತ್ಯ ಆಗತ್ತೆ ಅನ್ನೋಂಗಿದ್ರೆ 2028 ಕೂಡ ಗಗನ